ಕಾಶ್ಮೀರದ ಬಗ್ಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಭಾಳ ಅತಿಯಾದಂಥ ಆತ್ಮವಿಶ್ವಾಸ ಇವತ್ತು ಅವರಿಗೆ ಉತ್ತರ ಕೊಟ್ಟಿದೆ ಅನ್ನುವಂಥದ್ದು ನನ್ನ ಭಾವನೆ. ಅವರ ಅತಿಯಾದಂಥ ಏನು 370J ಏನು 370 ಏನು ತೆಗೆದ್ರು ಅಲ್ಲಿಂದ ಅದನ್ನು ಮಾಡೋಕ್ಕೆ ಮುಂಚೆ ಎಲ್ಲನೂ ಯೋಚನೆ ಮಾಡಬೇಕಾಗಿತ್ತು. ಈಗ ತೆಗೆದುಬಿಟ್ಟಿದ್ದಾರೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಬಿಗಿಯಾದ ಕಾನೂನು ಕ್ರಮಗಳಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಇದಕ್ಕೂ ಒತ್ತಡಕ್ಕೂ ಬಲಿಯಾಗದೇ ಇದ್ದರೆ ಕೆಲಸ ಮಾಡಬೇಕು ಅನ್ನೋಂಥದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿ ಮಾಡ್ತೇನೆ. ಇಟ್ಸ್ ಅ ಫೇಲ್ಯೂರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿಗಳ ನೇರ ಹೊಣೆ ಆಗ್ತಾರೆ ಅನ್ನುವಂಥದ್ದು ನನ್ನ ಭಾವನೆ. ಸರ್, ನಿಮ್ಮ ಪ್ರಕಾರ 370 ತೆಗೆದೋದಕ್ಕೆ ಈಗ ಒಂದು ಘಟನೆ ಆಗಿದೆ. ಈಗ ನೀವು ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ತೆಗಿಬೇಕು. ಭಾವನೆಗಳ ಅರ್ಥ ಮಾಡ್ಕೊಂಡು ಜನರ ಮನಸ್ಸನ್ನು ನಾವು ಇವತ್ತು ಏನು ಜಾತಿ ಗಣತಿ ಮಾಡೋದ್ರಿಂದ ಯಾರಿಗೆ ತೊಂದರೆ ಆಗ್ತದೆ, ಯಾರು ತೊಂದರೆ ಆಗೋದಿಲ್ಲ ಅಂತ ಏನಾರು ಯಾರಿಗಾರು ಗೊತ್ತಿದೆಯಾ? ಸಾಮಾನ್ಯ ಜನಕ್ಕೆ ಗೊತ್ತಿದೆಯಾ? ಸಾಮಾನ್ಯ ಜನರಿಗೆ ಅದ್ರ ಮಾಹಿತಿ ಇದೆಯಾ? ಒಂದೇ ನಮ್ಮಂಥ ರಾಜಕಾರಣಿಗಳು ಅವ್ರನ್ನ ತೀರಿಸ್ತೀವಿ. ಮಾಧ್ಯಮದಲ್ಲಿ ಏನು ಬರ್ತದೆ ಚರ್ಚೆಗಳೇ ಒಂದು ಅಂತಿಮವಾದಂಥ ನಿರ್ಧಾರಗಳು ತಗೊಬಿಡ್ತಾರೆ. ಈಗ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಚರ್ಚೆಗಳ ಮುಖಾಂತರ ನಮ್ಮ ಮಾಹಿತಿ ಗೊತ್ತಾಗಲಿ ಅನ್ನುವಂಥ ಒಂದು ಮಾಧ್ಯಮದವರು ಪ್ರಯತ್ನ ಪಟ್ಟರೆ ಅದು ಯಾವ ರೀತಿ ಬಿಂಬಿಸ್ತದೆ, ಯಾವ ರೀತಿ ಜನರ ಮೇಲೆ ಒಂದು ಆಕ್ರೋಶಕ್ಕೆ ಪರಿಣಾಮ ಆಗ್ತದೆ ಅಂದರೆ ಈ ಸರ್ಕಾರ ಇದ್ರ ವಿರೋಧ, ಒಕ್ಕಲಿಗರ ವಿರೋಧ, ಲಿಂಗಾಯತರ ವಿರೋಧ ಅಥವಾ ಬೇರೆ ಎಲ್ಲ ಜಾತಿಗಳ ವಿರೋಧ ಅನ್ನುವಂಥ ಮಾಹಿತಿ ನಮಗಿಂತ ಜಾಸ್ತಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಮಾಧ್ಯಮದ ಮುಂದ್ಗಡೆ ಜನ ಬೇಜಾರು. ಏನು ನಾವು ಮಾಡ್ತೀವಿ, ನಾವೊಂದು ಕೆಲಸ ಮಾಡೋಕ್ಕೆ ಮುಂಚೆ ಆ ಕಾಲವನ್ನು ಪಕ್ವ ಮಾಡ್ಕೋಬೇಕು. ನಾವು ಫೀಲ್ಡಲ್ಲಿ ಅಭ್ಯಾಸ ಮಾಡಬೇಕು. ಏನು ಗ್ರೌಂಡ್ ರಿಯಾಲಿಟಿಯನ್ನು ನಾವು ತೆಗೆದುಕೊಂಡು ಮಾಡಬೇಕು. ಇವತ್ತು ಅದನ್ನು ಮಾಡದೇ ಇದ್ದಕ್ಕೆ ಇವತ್ತು ಕಾಶ್ಮೀರದಲ್ಲಿ ಇವೆಲ್ಲ ಆಯ್ತಾ ಇದೆ. ಇದೆಲ್ಲ ನೇರ ಹೊಣೆ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು ಅಂತ ಹೇಳಲಿಕ್ಕೆ. ಈಗ ಸರ್, ಕಾಶ್ಮೀರದ ಘಟನೆಯಲ್ಲಿ ಉಗ್ರವಾದಿಗಳು ಕೈವಾಡ ಇರೋದು, ಆದರೆ ನೀವು ಹೇಳ್ತಿರೋದೇನೆಂದ್ರೆ ಪ್ರತ್ಯೇಕವಾದಿಗಳನ್ನ ಹೇಳ್ತಿದ್ರೆ, ಆಗ ನೀವು ಉಗ್ರವಾದನ ಬೆಂಬಲಿಸ್ತೀರಾ ಸರ್? ನಾವು ಉಗ್ರವಾದ ಪ್ರತ್ಯೇಕವಾದ ಅಂತ ನಾನು ಏನು ಅನಾಲಿಸ್ ಮಾಡಿದ್ದೇವೆ? ಅಲ್ಲ ಸರ್, ನೀವು ಹೇಳೋದು ಘಟನೆಗೆ ಆಗಿ 370 ಆಕ್ಟ್ ತೆಗೆದು ಆ ಕಾರಣಕ್ಕೆ ಅಂತ ಹೇಳಿದ್ರೆ ನೀವು ಅನಲೈಸ್ ಮಾಡಿದವ? ಮಾಧ್ಯಮದಲ್ಲಿ ಅನಲೈಸ್ ಮಾಡಿದ್ದೀರಾ? ನಿಮಗೆ ತೊಂದರೆ ಆಗದ, ಮಾಧ್ಯಮಕ್ಕೆ ತೊಂದರೆ ಆಗದಾಗ ಮಾತ್ರ ಎಲ್ಲ ಅಪ್ಲೈ ಆಯ್ತದೆ. ಮಾಧ್ಯಮದ ಏನೋ ತೊಂದರೆ ಆಗಲಿಲ್ಲ ಅಂದ್ರೆ ಎಲ್ಲ ಸರಿ ಹೋಗ್ಬಿಡ್ತದ? ಅಲ್ಲ, ನಿಮ್ಮ ಲೆಕ್ಕದಲ್ಲಿ ನಿನ್ನ ಲೆಕ್ಕಕ್ಕೆ ತಗೋಣ. ಮಾಧ್ಯಮಕ್ಕೆ ತೊಂದರೆ ಆದರೆ ಎಲ್ಲ ತಪ್ಪು. ಮಾಧ್ಯಮಕ್ಕೆ ಏನು ತೊಂದರೆ ಆಗಲಿಲ್ಲ ಅಂದರೆ ಎಲ್ಲ ಸರಿನಾ? ಕಾಮನ್ ಮ್ಯಾನ್ ಬೇಕಾದ್ರೆ ಸಾಯ್ಬೋದು. ಕಾಮನ್ ಮ್ಯಾನು ಬಡವ ಸಾಯ್ಬೋದು. ಬಡವ ಸಾಯಕ್ಕೆ ನೀವು ಮಾಧ್ಯಮದವ್ರು ಒಪ್ಕೋತೀರಾ? ಎಲ್ಲ ನೋಡಿ, ಇವತ್ತೇನಾದ್ರು ಕಾಶ್ಮೀರದಲ್ಲಿ ಒಂದು ಅಹಿತಕರ ಘಟನೆ ಆಗ್ತದೆ ಅಂದರೆ ನೇರವಾಗಿ BJP ಸರ್ಕಾರದ ಹೊಣೆ.